ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ರಾಮಾಯಣದಲ್ಲಿ ಸಮುದ್ರ ರಾಜ ಮತ್ತು ಶ್ರೀರಾಮನ ನಡುವಿನ ಸಂಭಾಷಣೆ ನೆನಪಿರುವಂಥದ್ದು. ರಾಮೇಶ್ವರದಿಂದ ಲಂಕೆಗೆ ಸಮುದ್ರ ದಾಟಿ ಹೋಗಲು ಶ್ರೀರಾಮಚಂದ್ರ ಸಮುದ್ರ ರಾಜನನ್ನ 3 ರಾತ್ರಿ 3 ಹಗಲು ಪ್ರಾರ್ಥಿಸ್ತಾನೆ. ಆದರೂ ಸಮುದ್ರ ರಾಜ ಕೃಪೆ ತೋರಲಿಲ್ಲ. ಕಡೆಗೆ ಕೆಂಡಮಂಡಲನಾದ ರಾಮ ತನ್ನ ಬಿಲ್ಲು ಬಾಣ ಹಿಡಿದು ಸಮುದ್ರವನ್ನೇ ಅಪೋಷಣ ತೆಗೆದುಕೊಳ್ಳಲು ಮುಂದಾದ. ಆಗ ಸಮುದ್ರ ರಾಜ ಪ್ರತ್ಯಕ್ಷನಾಗಿ ಶ್ರೀರಾಮನಿಗೆ ಶರಣಾಗಿ ಮುಂದಿನ ದಾರಿಯನ್ನ ಸುಗಮ ಮಾಡಿಕೊಟ್ಟ ಎನ್ನುತ್ತೆ ರಾಮಾಯಣ ಮಹಾಕಾವ್ಯ. ಹೀಗೆ ಸನಾತನ ಧರ್ಮ ಪೌರಾಣಿಕ ಕಥಾನಕಗಳು ಜೀವ ತಳೆಯೋದು ಕೂಡ ಸಮುದ್ರ ಮಂಥನದಿಂದಲೇ. ದ್ವಾಪರ ಯುಗದಲ್ಲಿ ದ್ವಾರಕಾ ನಗರ ನಿರ್ಮಾಣಕ್ಕೆ ಶ್ರೀಕೃಷ್ಣ ಪರಮಾತ್ಮನ ಅಣತಿಯಂತೆ ಸಮುದ್ರ ತೀರದ ಮಧ್ಯದಲ್ಲಿ ಜಾಗ ಕೊಟ್ಟು ತದನಂತರ ಇಡೀ ನಗರವನ್ನೇ ರಕ್ಕಸ ಅಲೆಗಳಿಂದ ಆವರಿಸಿಕೊಂಡ ಮಹಾದೈತ್ಯ. ದಾನವರು ದೈತ್ಯರ ನಡುವಿನ ಸಂಘರ್ಷಕ್ಕೂ ಮಾನವರು ದಾನವರ ನಡುವಿನ ಒಡನಾಟಕ್ಕೂ ಸೇತುವೆಯಾಗಿದ್ದೆ ಸಮುದ್ರ. ಇಂದಿಗೂ ಸಮುದ್ರವೆಂದರೆ ಅದೊಂದು ಭಯ, ಅದೊಂದು ಹರುಷ. ಇಡೀ ಸೃಷ್ಟಿಯನ್ನೇ ಹೊದ್ದು ಅಲೆಗಳೆಬ್ಬಿಸಿ ಆರ್ಭಟಿಸುವ ಸಮುದ್ರ ರಾಜನೇ ಈ ಭೂಮಿಯ ರಕ್ಷಕನಿದ್ದಂತೆ. ಇಂದಿಗೂ ಸಮುದ್ರ ತಾಳದಲ್ಲಿ ನಡೆಯೋ ವಿಸ್ಮಯಗಳನ್ನ ಯಾರಿಂದಲೂ ಭೇದಿಸೋಕೆ ಆಗಲೇ ಇಲ್ಲ. ಕೇವಲ 1% ರಹಸ್ಯವನ್ನು ಕೆದಕಲಾಗಲಿಲ್ಲ ಮಾನವನಿಗೆ. ಇಂದಿಗೂ ಸಮುದ್ರವೇ ಕಣ್ಣೆದುರೆ ಕಾಣುವ ಕಾಲನಾಗಿ, ಸಕಲ ಜೀವರಾಶಿಗಳನ್ನು ಪೊರೆಯುವ ಲಯಕರ್ತನಾಗಿ, ಮಗುವಿನಂತೆ ಪಾಲನೆ ಮಾಡೋ ಪಾಲನಕರ್ತನಾಗಿ ನಮ್ಮ ಕಣ್ಣೆದುರೆ ಇಡೀ ಭೂಮಿಯನ್ನೇ ಆವರಿಸಿಬಿಟ್ಟಿದ್ದಾನೆ. ಅಷ್ಟಕ್ಕೂ ಸಮುದ್ರ ರಾಜನೆಂದ್ರೆ ಯಾರು? ವೇದ ಪುರಾಣಗಳಲ್ಲಿ ಉಲ್ಲೇಖವಾಗಿರೋದೇನು ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಸಮುದ್ರ ರಾಜ ಅಂದರೆ ವಿಶೇಷವಾಗಿ ಹಿಂದೂ ಪುರಾಣ ಗ್ರಂಥಗಳಲ್ಲಿ ಮತ್ತು ಕಥೆಗಳಲ್ಲಿ ಪ್ರಸಿದ್ಧನಾದವನು. ಪುರಾಣಗಳಲ್ಲಿ ಸಮುದ್ರದ ರಾಜನನ್ನ ವಿವಿಧ ಹೆಸರುಗಳಿಂದ ಕರೆಯಲಾಗುತ್ತೆ. ವರುಣ ದೇವನನ್ನ ಸಮುದ್ರ ರಾಜ ಎಂದೇ ಉಲ್ಲೇಖಿಸ್ತಾರೆ, ಯಾಕಂದ್ರೆ ವರುಣ ಜಲದೇವ. ಮತ್ತೊಂದು ಪ್ರಸಿದ್ಧ ದಂತಕಥೆಯಲ್ಲಿ ಸಮುದ್ರ ರಾಜನಾಗಿ ಪೌರ್ಣಮಾಸಿ ಎಂಬ ರಾಕ್ಷಸನನ್ನ ಸಮುದ್ರ ರಾಜನೆಂದು ಉಲ್ಲೇಖಿಸಿದ್ದಿದೆ. ಅಲ್ಲದೆ ಕೆಲವೊಂದು ಆವೃತ್ತಿಗಳು ನಾಗದೇವ ವಾಸುಕಿಯನ್ನ ಸಮುದ್ರದ ರಾಜ ಎಂದು ಉಲ್ಲೇಖಿಸ್ತವೆ. ಈ ಹೆಸರಿನ ಉಲ್ಲೇಖಗಳು ವಿವಿಧ ಕಾಲಗಳಲ್ಲಿ ಪ್ರಾಚೀನ ಭಾರತೀಯ ಸಾಹಿತ್ಯದಲ್ಲಿನ ವಿವಿಧ ಪುರಾಣಗಳು ಮತ್ತು ಜಾನಪದ ಕಥೆಗಳನ್ನು ಆಧರಿಸಿದ್ದಾರೆ. ಈ ಕಥೆಗಳು ಭಾರತೀಯ ಪುರಾಣಗಳು ಮತ್ತು ಭಾರತೀಯ ಸಂಸ್ಕೃತಿಯ ಪ್ರಮುಖ ಭಾಗಗಳಾದ ಪೌರಾಣಿಕ ಸಾಹಿತ್ಯಕ್ಕೆ ಸಂಬಂಧಿಸಿವೆ ಎಂಬುದು ಗಮನಿಸಬೇಕಾದ ಸಂಗತಿ. ಇನ್ನು ನಮ್ಮ ವೇದಗಳಲ್ಲಿ ಉಲ್ಲೇಖಿಸಿರುವಂತೆ ಸಮುದ್ರ ರಾಜನೆಂದರೆ ವರುಣನೆಂದೇ ಉಲ್ಲೇಖಿಸುತ್ತೆ. ಋಗ್ವೇದದ ಅತಿ ಪುರಾತನ ಮಂಡಲಗಳಲ್ಲಿ ಉಲ್ಲೇಖಗೊಳ್ಳುವ ವರುಣನ ಸ್ತುತಿಗಳು ಅವಸ್ಥಾದ ಗಾಥೆಗಳಲ್ಲೂ ಭೃಗು ಮಹರ್ಷಿ ಮತ್ತು ಅವರ ಸಂತತಿಯ ಋಕ್ಕುಗಳಲ್ಲೂ ಕಾಣಬರುತ್ತವೆ. ಋಗ್ವೇದದಲ್ಲಿ ವರುಣನು ಬಹಳ ಹಿಂದಿನ ಜಗತ್ತನ್ನೇ ಆವರಿಸಿದ ದೇವತೆ. ಇಂದ್ರನಿಗೂ ಹಳೆಯ ತಲೆಮಾರಿನ ದೇವತೆ. ವರುಣನ ಉಲ್ಲೇಖಗಳು ಋಗ್ವೇದದಲ್ಲಿ ಮಾತ್ರವಲ್ಲ, ಯಜುರ್ವೇದ, ಅಥರ್ವವೇದ ಮತ್ತು ಬ್ರಾಹ್ಮಣ್ಯಗಳಲ್ಲೂ ಕಾಣಸಿಗುತ್ತವೆ. ಹಾಗೆ ನೋಡಿದರೆ ವರುಣನು ಋಗ್ವೇದಕ್ಕೂ ಪೂರ್ವದವನು. ವರುಣನು ಸೃಷ್ಟಿಯ ಆದಿಯಲ್ಲಿ ಸ್ವತಃ ಪ್ರಕಟಗೊಂಡವನು ಎಂದು ಅವನನ್ನು ಸ್ತುತಿಸಲಾಗ್ತದೆ. ಋಗ್ವೇದದ ಅತಿ ಪುರಾತನ ದೇವತೆಗಳಲ್ಲಿ ಒಬ್ಬನಾದ ವರುಣನನ್ನ ಹಲವಾರು ವಿಶೇಷಣಗಳಿಂದ ಕರೆಯಲಾಗುತ್ತೆ. ವರುಣನು ದೇವತೆಗಳ ರಾಜ, ಪ್ರಪಂಚದ ಎಲ್ಲೆಡೆ ವ್ಯಾಪಿಸಿರುವ ಸಾರ್ವಭೌಮ, ಆದಿತ್ಯರಲ್ಲಿ ಉತ್ತಮೋತ್ತಮ, ಆಕಾಶದ ಒಡೆಯ, ಬೆಳಕಿನ ದೇವತೆ, ಋತು ನಿಯಮಗಳ ಅಧಿಪತಿ, ಧರ್ಮವನ್ನ ಎತ್ತಿ ಹಿಡಿಯುವವನು, ಜೀವಿಗಳ ತಪ್ಪೊಪ್ಪುಗಳನ್ನು ನಿರ್ಣಯಿಸುವ, ತಪ್ಪಿತಸ್ಥರನ್ನು ಕಠಿಣವಾಗಿ ಶಿಕ್ಷಿಸುವ, ಕ್ಷಮಿಸುವ ಕರುಣಾಮಯಿ, 1000 ಔಷಧಿಗಳ ವೈದ್ಯ, ಸರ್ವವ್ಯಾಪಿ ಮತ್ತು ಸರ್ವಜ್ಞ, ಅಪಾರ ಜ್ಞಾನದ ಗಣಿ, ಕವಿ, ಋಷಿ, ಅನುಪಮ ಬುದ್ಧಿವಂತ, ದೈವಿಕ, ನಿಗೂಢ ಮಾಯಾ ಶಕ್ತಿ ಇರುವವನು, ನಿಯಮ ವಿಧಿಗಳ ನಿಯಂತ್ರಕ, ಉದಕಗಳ ರಾಜ, ಮೋಡ, ಸಮುದ್ರ, ನದಿ ಮತ್ತು ನೀರಿನ ರಾಜ. ಹೀಗೆ ಋಗ್ವೇದದಲ್ಲಿ ವರುಣನ ಮಹತ್ವವನ್ನ ಕುರಿತು ರಚಿತವಾದ ಸೂಕ್ತ ಮಂತ್ರಗಳ ಸಂಖ್ಯೆಯ ದೃಷ್ಟಿಯಿಂದ ನೋಡಿದರೆ ವರುಣನು 3ನೆಯ ಸ್ಥಾನಕ್ಕೆ ಇಳಿತಾನೆ. ವರುಣನನ್ನ ಮಾತ್ರ ಸ್ತುತಿಸುವ ಸೂಕ್ತಗಳು 12. ಮಿತ್ರನನ್ನು ಸದಾ ವರುಣನೊಡನೆ ಜೊತೆ ಮಾಡಿ ಸ್ತುತಿಸ್ತಾರೆ. ಮಿತ್ರ ವರುಣರನ್ನ ಒಟ್ಟಾಗಿ ಸ್ತುತಿಸುವ ಸೂಕ್ತಗಳು 24 ಇವೆ. ಸಂಖ್ಯಾವಾರು ವಿಶ್ಲೇಷಣೆಗೆ ಒಳಪಡಿಸಿದರೆ ವರುಣನ ಸ್ಥಾನ ಅಶ್ವಿನಿ ದೇವತೆಗಳಿಗಿಂತ ಕೆಳಗೆ, ಮರುತ್ತುಗಳ ಸುಮಾರು ಸಮವಾಗಿರುತ್ತವೆ. ಋಗ್ವೇದದಲ್ಲಿ ವರುಣನನ್ನ ಸ್ವಲ್ಪ ವಿಭಿನ್ನ ರೀತಿಯಲ್ಲಿ ವರ್ಣಿಸಿದ್ದಾರೆ. ವರುಣನನ್ನ ಬೇರೆ ದೇವತೆಗಳ ಹೋಲಿಕೆಯಲ್ಲಿ ಕೇವಲ ಸೂಕ್ತಗಳಲ್ಲಿ ವರ್ಣಿಸಲಾಗಿದೆ. ಸೃಷ್ಟಿಯ ಆದಿಯಲ್ಲೇ ಅಸ್ತಿತ್ವದಲ್ಲಿದ್ದವನು, ಸೃಷ್ಟಿಯೊಡನೆ ಸ್ವಯಂ ಪ್ರಕಟಗೊಂಡವನು ಎಂದು ವರ್ಣಿಸಲಾಗಿ, ವೇದಪೂರ್ವ ಯುಗದಲ್ಲಿ ಮೊದಲಾಗುವ ವರುಣನ ಪ್ರಾಧಾನ್ಯತೆಯ ಕಥೆಯು ತರುವಾಯ ಬರುವ ಮಂಡಲಗಳಲ್ಲಿ ಕ್ರಮೇಣ ಕಡಿಮೆಯಾಗುತ್ತೆ. ಋಗ್ವೇದದ ಆರಂಭದ ಭಾಗಗಳಲ್ಲಿ ವರುಣನು ಅತ್ಯಂತ ಶಕ್ತಿಶಾಲಿಯಾದ ದೇವ. ಋಗ್ವೇದದ ಪ್ರಕಾರ ವರುಣನು ಜನ್ಮ ಸೃಷ್ಟಿಗಳಿಗೆ ಅತೀತನು.
ಅವನ ಮಹತ್ವದ ವರ್ಣನೆ ಇತರ ವೇದ, ಬ್ರಾಹ್ಮಣ್ಯ ಮತ್ತು ಉಪನಿಷತ್ತುಗಳಲ್ಲಿ ಕೂಡ ಕಂಡುಬರುತ್ತೆ. ವರುಣನು ಆಕಾಶ, ನೀರು, ಬ್ರಹ್ಮಾಂಡದ ಕ್ರಿಯಾ ವ್ಯಾಪಾರಗಳ ಮತ್ತು ಪ್ರಪಂಚದ ನೀತಿ ನಿಯಮಗಳ ನಡಾವಳಿಗಳ ದೇವತೆ. ವರುಣನ ಮುಖವನ್ನ ಅಗ್ನಿಯ ಮುಖವೆಂದೇ ಹೇಳಲಾಗಿದೆ. ಮಿತ್ರ ವರುಣನಿಗೆ ಸೂರ್ಯನೇ ಕಣ್ಣು. ವರುಣನು ದೂರದೃಷ್ಟಿಯುಳ್ಳವನು, ಸಹಸ್ರಾಕ್ಷನು. ಮಿತ್ರರೊಡನೆ ಯೋಗಶಾಲೆಯಲ್ಲಿ ಇತರ ದೇವತೆಗಳಂತೆ ದರ್ಬೆಯ ಮೇಲೆ ಕುಳಿತು ವರುಣನು ಸೋಮಪಾನ ಮಾಡ್ತಾನೆ. ವರುಣನು ಸುವರ್ಣಮಯವಾದ ನಿಲುವಂಗಿಯನ್ನು ಧರಿಸ್ತಾನೆ. ಅವನ ಸಾಧನ ಸಲಕರಣೆಗಳಲ್ಲಿ ಮುಖ್ಯವಾದದ್ದು ಅವನ ಸೂರ್ಯನಂತೆ ಕಾಂತಿಯುಕ್ತವಾದ ಹೊಳೆಯುವ ರಥ. ಮಿತ್ರ ವರುಣರು ಆಕಾಶದ ಪರಾಕಾಷ್ಠೆಯಲ್ಲಿ ರಥಾರೋಹಣ ಮಾಡ್ತಾರೆ. ಆಕಾಶದ ಮೇಲಿರುವ ಮಿತ್ರ ವರುಣರ ಸುವರ್ಣಮಯವಾದ ಸಹಸ್ರ ದ್ವಾರಗಳ ವಾಸಗೃಹದಲ್ಲಿ ವರುಣನು ಪ್ರಪಂಚದಲ್ಲಿ ನಡೆಯುವ ವ್ಯಾಪಾರಗಳನ್ನೆಲ್ಲ ವೀಕ್ಷಿಸ್ತಾನೆ. ಮಿತ್ರ ವರುಣರ ದೃಢವಾದ ಆಸನವು ಎತ್ತರವಾಗಿ ಸಹಸ್ರ ಸ್ತಂಭಗಳನ್ನು ಆಧರಿಸಿದೆ. ಸರ್ವದರ್ಶಿಯಾದ ಸೂರ್ಯನು ಮನುಷ್ಯರ ಕೆಲಸಗಳ ವರದಿ ಸಲ್ಲಿಸಲು ಅವರ ಮನೆಗೆ ಹೋಗ್ತಾನೆ. ಬುದ್ಧಿವಂತರಾದ ಮಿತ್ರವರುಣರ ಗೂಢಾಚಾರರು ಸ್ವರ್ಗ ಭೂಲೋಕಗಳನ್ನು ನೋಡಿ ಪ್ರಪಂಚದ ವಿದ್ಯಮಾನಗಳನ್ನು ತಿಳಿಸ್ತಾರೆ. ಇಂದ್ರನಂತೆ ಮಿತ್ರವರುಣರಿಗೂ ಸಾಮ್ರಾಟ್ ಎಂಬ ವಿಶೇಷಣವನ್ನು ಉಪಯೋಗಿಸ್ತಾರೆ. ಮಿತ್ರವರುಣರಿಗೆ ಕ್ಷತ್ರ ಮತ್ತು ಅಸುರ ಎಂಬ ಅಭಿಧಾನಗಳಿವೆ. ಶಕ್ತಿಯನ್ನ ಮಾಯಾ ಎಂದು ವರ್ಣಿಸುವಾಗ ದೇವತೆಗಳಿಗಿರುವ ಶಕ್ತಿ ಒಳ್ಳೆಯದನ್ನೇ ಮಾಡಲು, ರಾಕ್ಷಸರಿಗೆ ಅನ್ವಯಿಸಿದಾಗ ಕೆಟ್ಟದ್ದನ್ನೇ ಮಾಡುವ ನಿಗೂಢ ಶಕ್ತಿ ಎಂತಲೂ ಉಪಯೋಗಿಸ್ತಾರೆ. ಮಿತ್ರ ವರುಣರು ತಮ್ಮ ಮಾಯೆಯಿಂದ ಉಪಸ್ಸನ್ನು ಕಳುಹಿಸ್ತಾರೆ. ಸೂರ್ಯನನ್ನ ಅಂತರಿಕ್ಷವನ್ನ ದಾಟುವಂತೆ ಮಾಡಿ ಅವನನ್ನ ಮಳೆಯ ಮೇಘಗಳಿಂದ ಮುಸುಕಾಗುವಂತೆ ಮಾಡಿದಾಗ ಮಧು ಮಿಶ್ರಿತವಾದ ಸಿಹಿ ಹನಿಗಳು ಆಕಾಶದಿಂದ ಮಳೆಯಾಗಿ ಹನಿಯುತ್ತವೆ. ಇದನ್ನೇ ಋಗ್ವೇದದಲ್ಲಿ ಈ ರೀತಿಯಾಗಿ ವರ್ಣಿಸಲಾಗಿದೆ. ಸರ್ವರಿಗೂ ಪ್ರಭುವಾದವರು ಮಹನೀಯರು, ಉದಕಕ್ಕೂ ಯಜ್ಞಕ್ಕೂ ರಕ್ಷಕರು, ನದಿಗಳ ಪಾಲಕರು, ಶಕ್ತಿಯುತರೂ ಆದ ಎಲೈ ಮಿತ್ರವರುಣರೇ, ನಮಗೆ ಅಭಿಮುಖವಾಗಿ ಬನ್ನಿರಿ. ಬೇಗನೆ ನಮ್ಮ ಇಷ್ಟಾರ್ಥಗಳನ್ನು ಪೂರೈಸುವ ನೀವು ನಮಗೆ ಅನ್ನವನ್ನು, ಪುಷ್ಟಿಪ್ರದವಾದ ವೃಷ್ಟಿಯನ್ನು ಅಂತರಿಕ್ಷದಿಂದ ಅಧೋಮುಖವಾಗಿ ಬೀಳುವಂತೆ ಮಾಡಿರಿ ಎಂದು ವರ್ಣಿಸುತ್ತೆ. ವರುಣನು ಉದಕಗಳನ್ನು ಕ್ರಮಪಡಿಸುವವನು, ನದಿಗಳನ್ನು ಹರಿಯುವಂತೆ ಮಾಡುವವನು. ವರುಣನ ಅಪ್ಪಣೆಯ ಮೇರೆಗೆಯೇ ನದಿಗಳು ಸತತವಾಗಿ ಪ್ರವಹಿಸುತ್ತವೆ. ಆದಿತ್ಯನಾದ ವರುಣನು ಈ ಉದಕವನ್ನ ಸೃಷ್ಟಿಸಿ ತನ್ನ ಆಜ್ಞೆಯಿಂದ ನದಿಗಳು ನಿರಂತರವಾಗಿ ಆಯಾಸವಿಲ್ಲದೆ ಪಕ್ಷಿಗಳಂತೆ ವೇಗಗಾಮಿಗಳಾಗಿ ಪ್ರವಹಿಸುವಂತೆ ಮಾಡ್ತಾನೆ. ನದಿಗಳು ವೇಗವಾಗಿ ಸಮುದ್ರದೊಳಗೆ ನೀರು ತಂದು ಸುರಿಯುತ್ತಿದ್ದರೂ ಅವು ತುಂಬುತ್ತಿರುವುದು ವರುಣನ ನಿಗೂಢ ಮಹಿಮೆಯಿಂದಲೇ. ವರುಣನು ಭೂಮಿ ಮತ್ತು ಅಂತರಿಕ್ಷಗಳಿಗಾಗಿ ಮೇಘವನ್ನ ಅಧೋಮುಖವಾಗಿ ನೀರನ್ನು ಸುರಿಯುವಂತೆ ಮಾಡ್ತಾನೆ. ವೃಷ್ಟಿಯು ಯವಧಾನ್ಯವನ್ನ ಸಂಪೂರ್ಣವಾಗಿ ತೋಯಿಸುವಂತೆ ಸಮಸ್ತ ಪ್ರಪಂಚಕ್ಕೂ ವರುಣನು ಉದಕದಿಂದ ಭೂಮಿಯನ್ನು ತೋಯಿಸ್ತಾನೆ. ವರುಣನು ಮಳೆ ಸುರಿಸಬೇಕೆಂದು ಇಚ್ಛಿಸಿದೊಡನೆಯೇ ಪೃಥ್ವಿ, ಅಂತರಿಕ್ಷ, ದ್ಯೂಲೋಕಗಳನ್ನು ಉದಕದಿಂದ ತೋಯಿಸುತ್ತಾನೆ. ಒಡನೆಯೇ ಪರ್ವತಗಳು ಮೇಘಗಳಿಂದ ತಮ್ಮ ಶಿಖರಗಳನ್ನು ಆಚ್ಛಾದಿಸಿಕೊಳ್ತವೆ. ಬಲದಿಂದ ಉತ್ಸಾಹಗೊಂಡ ಮರುತ್ತಗಳು ಮೇಘಗಳನ್ನು ಚಲಿಸುವಂತೆ ಮಾಡ್ತವೆ. ಹೀಗೆ ವರುಣನು ಸಾಗರಗಳ ಒಡೆಯ. ಪರ್ವತಗಳೆಲ್ಲ ಮೋಡದಿಂದ ಆವೃತವಾದಾಗ ಸ್ವರ್ಗ, ಭೂಮಿ, ಆಕಾಶಗಳಿಗೆ ನೀರೆರೆದು ಭೂಮಿಯನ್ನೆಲ್ಲ ತೇವ ಮಾಡುವವನು ವರುಣ. ಸೋಮನಿಗೆ ಪರ್ವತಗಳ ಜೊತೆ ಇರುವಷ್ಟೇ ಗಾಢವಾದ ಸಂಬಂಧ ವರುಣನಿಗೆ ನೀರಿನೊಡನೆ ಇದೆ. ವರುಣನ ಶಾಸನಗಳು ಎಷ್ಟು ದೃಢವಾಗಿದೆ ಎಂದರೆ ಅವನಿಗೆ ಧೃತವ್ರತ ಎಂಬ ಹೆಸರಿದೆ. ಮಿತ್ರ ವರುಣರು ಋತು, ಸತ್ಯ ಮತ್ತು ನ್ಯಾಯಗಳ ನಿಯಮಾಕಾರರು. ಇದನ್ನೇ ಋಗ್ವೇದದಲ್ಲಿ ಈ ರೀತಿಯಾಗಿ ವಿವರಿಸಲಾಗಿದೆ. ಮಿತ್ರ ವರುಣರು ಆರ್ಯಮನು, ಅಧಿಕವಾದ ಪಾಪಗಳನ್ನು ನಾಶ ಮಾಡುವ ದೇವತೆಗಳು, ಸುಖಕಾರಕರು, ಅದಿತಿ ಪುತ್ರರು, ಅಹಿಂಸಿತರೂ ಆದ ಈ ದೇವತೆಗಳು ಯಜ್ಞದ ಹವಿಸ್ಸಿನಿಂದ ಪುಷ್ಟಿಗೊಳ್ತಾರಂತೆ. ವರುಣನನ್ನ ಋತಸ್ಯ ಗೋಪಃ ಋತವಾನ್ ಅಂದ್ರೆ ನಿಯಮ ಪಾಲಕ ಎನ್ನುತ್ತಾರೆ. ನಿಯಮಗಳನ್ನು ಉಲ್ಲಂಘಿಸುವವರಿಗೆ ವರುಣನು ಕ್ರೂರವಾದ ಶಿಕ್ಷೆಗಳನ್ನು ವಿಧಿಸ್ತಾನೆ. ಮಿತ್ರ ವರುಣರು ಅಧರ್ಮಿಗಳನ್ನ ದ್ವೇಷಿಸಿ ಶಿಕ್ಷಿಸುತ್ತಾರೆ. ವರುಣನು ಭೌತಿಕ ನೈತಿಕ ವಿಧಿಗಳ ನಿಯಾಮಕನು, ಪ್ರಾಕೃತಿಕ ನಿಯಮಗಳನ್ನು ವಿಧಿಸುವವನು. ತೈತೇರಿಯ ಸಂಹಿತೆಯಲ್ಲಿ ಮಿತ್ರನು ಹಗಲನ್ನು, ವರುಣನು ರಾತ್ರಿಯನ್ನು ಸೃಷ್ಟಿಸಿದರು ಎಂದು ಹೇಳಿದೆ. ಶತಪಥ ಬ್ರಾಹ್ಮಣದಲ್ಲಿ ಭೂಲೋಕವು ಮಿತ್ರನಿಗೆ, ಸ್ವರ್ಗಲೋಕವು ವರುಣನಿಗೆ ಸೇರಿದೆ ಎಂದು ಹೇಳಿದೆ. ವರುಣನಲ್ಲಿ 100 ಗಟ್ಟಲೆ 1000 ಗಟ್ಟಲೆ ಔಷಧಿಗಳಿವೆ. ಅವನು ಮೃತ್ಯುವನ್ನು ದೂರ ಮಾಡಬಲ್ಲವನು, ಪ್ರಾಣಾಪಹಾರ ಮಾಡಬಲ್ಲವನು, ಜೀವದಾನವನ್ನು ಮಾಡಬಲ್ಲವನು. ವರುಣನು ನಿತ್ಯತ್ವವನ್ನು ಸದಾ ರಕ್ಷಿಸುವವನು. ವರುಣನು ಋತು, ನಿಯಮ, ಶಾಸನಗಳ ಪಾಲಕ ಇತ್ಯಾದಿಯಾಗಿ ವರ್ಣಿಸ್ತಾರೆ. ಆದರೆ ವರುಣನನ್ನ ಅಸುರನೆಂದು ವರ್ಣಿಸಿದ್ದಾರೆ. ಆದರೆ ಈ ಅಸುರನೆಂಬ ಅಭಿಧಾನವು ಕೌತುಕವನ್ನ ಉಂಟು ಮಾಡುತ್ತೆ. ಈ ಋಗ್ವೇದದ ಸೂಕ್ತದಲ್ಲಿ ಮಿತ್ರ ವರುಣರನ್ನ ಅಸುರರಲ್ಲಿ ಆರ್ಯರೆಂದು ಕರೆದಿದ್ದಾರೆ.
ಅಸುರರು ಎಂಬ ಶಬ್ದವನ್ನ ಶಕ್ತಿಶಾಲಿ ಎಂಬ ಅರ್ಥದಲ್ಲಿ ಉಪಯೋಗಿಸಿದ್ದಾರೆ. ಸಮಸ್ತ ದೇವತೆಗಳ ಮಧ್ಯದಲ್ಲಿ ಅಸುರರಾದ ಮಿತ್ರ ವರುಣರು ನಮ್ಮ ಮಕ್ಕಳನ್ನು ಪ್ರವರ್ಧಮಾನಕ್ಕೆ ಬರುವಂತೆ ಮಾಡಲಿ. ನಾವು ನಿಮ್ಮನ್ನ ಸಮೀಪವರ್ತಿಗಳಾಗಿ ಇರುವಂತೆ ಆಗಲಿ. ನೀವು ವ್ಯಾಪಿಸಿರುವ ದ್ಯಾವ ಪೃಥ್ವಿಗಳು ನಮಗೆ ಸಂತೋಷ ತರಲಿ ಎಂದು ಋಗ್ವೇದದಲ್ಲಿ ಮಿತ್ರ ವರುಣರನ್ನ ಉಲ್ಲೇಖಿಸಲಾಗಿದೆ. ಈ ಸೂಕ್ತವು ಹಳೆಯ ಮಂಡಲಗಳಲ್ಲಿ ಒಂದಾದ 7ನೇ ಮಂಡಲದಲ್ಲಿದೆ. ಇದರಲ್ಲಿ ಅಂತರಿಕ್ಷ ಮತ್ತು ಭೂಮಿಯ ಉಲ್ಲೇಖ ಮಾತ್ರವಲ್ಲ, ಅಸುರರು ದುಃಖಕಾರಕರು ಎಂಬ ಅರ್ಥದ ಛಾಯೆ ಕೂಡ ಇಲ್ಲ. ಹಾಗೆ ನೋಡಿದರೆ ಅಸುರರನ್ನ ಶಕ್ತಿಶಾಲಿಗಳೆಂದು ಹೊಗಳುವ ಮಾತಿದೆ. ದೇವಾಸುರರ ಮಧ್ಯೆ ವ್ಯತ್ಯಾಸವು ಒಂದು ಕಾಲದಲ್ಲಿ ಇರಲಿಲ್ಲ. ಆಗ ಅಸುರನೆಂದು ಕರೆಯಲಾಗ್ತಿದ್ದ ವರುಣನಿಗೆ ಇದ್ದ ಸ್ಥಾನಮಾನ ಗೌರವಗಳು ನಂತರದ ಕಾಲದಲ್ಲಿ ಕಡಿಮೆಯಾಯಿತು ಎಂದು ಪ್ರತೀತಿ ಇದೆ. ತೈತೇರಿಯ ಬ್ರಾಹ್ಮಣದಲ್ಲಿ ದಯಾಪರನಾದ ಮಿತ್ರನು ಕ್ರೂರನಾದ ವರುಣನನ್ನ ಸಮಾಧಾನ ಪಡಿಸ್ತಾನೆ ಎಂದು ಉಲ್ಲೇಖಿಸುತ್ತೆ. ಇಂದ್ರನು ವರುಣನನ್ನ ದೇವತೆಗಳ ಆಧಿಪತ್ಯದಿಂದ ಸ್ಥಾನಪಲ್ಲಟಗೊಳಿಸಿದ. ಈ ವಿಚಾರ ಎಷ್ಟೋ ವಿಮರ್ಶಕರ ಮನಸ್ಸಿನಲ್ಲಿ ಬಂದಿದೆ. ಇದಕ್ಕೆ ಕಾರಣವೂ ಇಲ್ಲದಿಲ್ಲ. ಕೆಲವು ವಾದ ಪ್ರತಿವಾದಗಳ ಪ್ರಕಾರ ವರುಣನು ಆಕಾಶ ಅಂತರಿಕ್ಷದ ಒಡೆತನವನ್ನ ಇಂದ್ರನಲ್ಲಿ ಕಳೆದುಕೊಂಡ. ಕ್ರಮೇಣ ಮಿತ್ರನ ಜೊತೆಗೆ ಅವನು ತನ್ನ ಪ್ರಭುತ್ವವನ್ನ ಹಂಚಿಕೊಳ್ಳಬೇಕಾಯಿತು. ಬೇರೆ ದೇವತೆಗಳಲ್ಲಿ ಅವನ ಗುಣ ವ್ಯಕ್ತಿತ್ವಗಳು ಸಮ್ಮಿಳಿತವಾಗಿ ಅವನ ಪ್ರತ್ಯೇಕತೆ ಮಾಯವಾಯಿತು ಎಂದು ಉಲ್ಲೇಖಿಸುತ್ತೆ. ಭೃಗು ಸಂತತಿಯ ಋಷಿಗಳು ಅನು ರಾಜವಂಶದವರ ಪುರೋಹಿತರಾಗಿ ಅಂಗಿರಸರು ಪುರು ಭಾರತರ ಪಕ್ಷಪಾತಿಗಳಾದ ನಂತರ ದಶರಾಜ್ಞದಂತಹ ಮಹಾಯುದ್ಧಗಳೇ ನಡೆದು ಹೋದವು. ಇವರ ದೇವತೆಗಳು ಬದಲಾದವು. ಸಿಂಧು ನದಿಯ ಪಶ್ಚಿಮದ ಅಸುರ ದೇವತೆಗಳಲ್ಲಿ ವರುಣನು ಸೇರಿ ಹೋದ. ಅಂಗಿರಸರು ಇಂದ್ರನನ್ನ ದೇವೇಂದ್ರನನ್ನಾಗಿ ಪ್ರತಿಷ್ಠಾಪಿಸಿದರು. ಇದಕ್ಕೆ ಒತ್ತು ಕೊಡುವಂತೆ ಇನ್ನೊಂದು ಅಭಿಮತ ಹೀಗಿದೆ. ವರುಣನು ನೀರಿನ ರಾಜ, ವೃತ್ರನು ನೀರನ್ನ ಬಂಧಿಸಿದ ಅಸುರ. ಇಂದ್ರನು ವೃತ್ರನನ್ನ ಸೋಲಿಸಿ ಜಲರಾಶಿಯನ್ನ ಬಿಡುಗಡೆ ಮಾಡಿ ತನ್ನ ಮಹತ್ವವನ್ನ ಅಧಿಪತ್ಯವನ್ನು ಸ್ಥಾಪಿಸಿಕೊಂಡ. ಇದರ ಜೊತೆಗೆ ವರುಣನ ಪ್ರಾಧಾನ್ಯತೆ ಕೆಳಮುಖವಾಯಿತು. ಋಗ್ವೇದದಲ್ಲಿ ವರುಣನು ಅತ್ಯಂತ ಮಹತ್ವದ ಸ್ಥಾನ ಹೊಂದಿದ್ದಾನೆ. ಆತ ನೀರಿನ ಒಡೆಯ, ಇಡೀ ಜಗತ್ತನ್ನ ವ್ಯಾಪಿಸಿದವನು. ಪಾರಮಾರ್ಥಿಕ ದೃಷ್ಟಿಯಲ್ಲಿ ವರುಣನು ಪ್ರಾಕೃತಿಯ ಸಂಕೇತ, ನಿಯಮ, ವಿಧಿ, ಋತುಗಳ ಅಧಿಪತಿ. ಅವನ ಪ್ರತಿ ಸ್ವರೂಪಕ್ಕೂ ಒಂದು ಆಳವಾದ ಅರ್ಥವಿದೆ. ಇಂದಿಗೂ ನಾವೆಲ್ಲರೂ ಆಹಾರವಿಲ್ಲದೆ 1 ವಾರ ಬದುಕಬಹುದೇನೋ, ಆದರೆ ನೀರಿಲ್ಲದೆ 1 ದಿನವೂ ಬದುಕಲಾರವು. ಇಂದಿಗೂ ವರುಣದೇವ ದೇವತೆಯಾಗಿ ಅಸುರನಾಗಿ ನಮ್ಮೊಂದಿಗೆ ಉಸಿರಿನಲ್ಲಿ ಬದುಕಿನಲ್ಲಿ ಬೆರೆತಿರೋದು ಮಾನವ ಕುಲಕ್ಕೂ ದೇವಾನು ದೇವತೆಗಳ ನಡುವಿನ ನಿಕಟತೆಗೂ ಪ್ರತ್ಯಕ್ಷದರ್ಶಿಯಾಗಿ ನಿಲ್ತಾನೆ. ಇವಿಷ್ಟು ಸಮುದ್ರ ರಾಜನ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.